ಹಲೋ ನಮಸ್ಕಾರ. ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕಶ್ಯಪ್. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಪ್ರಪಂಚವೇ ತಿರುಗಿ ನೋಡುವಂತಹ ರೀತಿಯ ಅದ್ಭುತವಾದಂತಹ ಚಿತ್ರಗಳನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸಬರು ಹಳಬರು ಅನ್ನುವಂತಹ ತಾರತಮ್ಯನೇ ಇಲ್ಲ. ನಾವು ಹೊಸಬರಾದರೂ ನಮ್ಮಲ್ಲಿ ಪ್ರತಿಭೆಗೇನು ಕಮ್ಮಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಅದ್ಭುತವಾದಂತಹ ಸಿನಿಮಾಗಳು ಚಂದನವನದಲ್ಲಿ ಬೆಳ್ಳಿ ಪರದೆ ಕನ್ನಡಿಗರ ಮುಂದೆ ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಪರ್ಪಲ್ ಪ್ಯಾಚ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಕರಣ್ ಅವರ ನಿರ್ಮಾಣ ಹಾಗೂ ದರ್ಶನ್ ಅವರ ನಿರ್ದೇಶನದಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ 4 and 6 ಅನ್ನುವಂತಹ ಒಂದು ಸಿನಿಮಾ ಇದೇ ಮೇ 10ನೇ ತಾರೀಕು ಬೆಳ್ಳಿ ಪರದೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಇದರಲ್ಲಿ ನಾಯಕ ನಟರಾಗಿ ನವೀನ್ ಕುಮಾರ್ ಹಾಗೂ ಈಗಾಗಲೇ ಹಲವಾರು ಸ್ಟಾರ್ಗಳ ಜೊತೆಯಲ್ಲಿ ಅಭಿನಯಿಸಿರುವಂತಹ ರಚನಾ ಅವರು ಮುಖ್ಯ ಭೂಮಿಕೆಯಲ್ಲಿ, ಜೊತೆಗೆ ವಿಶೇಷ ಪಾತ್ರದಲ್ಲಿ ಭವಾನಿ ಅವರು ಕೂಡ ಅಭಿನಯಿಸಿದ್ದಾರೆ. ಒಂದು ಸುಂದರವಾದಂತಹ ಚಿತ್ರತಂಡ, ಒಂದು ಒಳ್ಳೆ ಅದ್ಭುತವಾದಂತಹ ಕಂಟೆಂಟ್ ಜೊತೆಗೆ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿದೆ. ಈಗ ಚಿತ್ರತಂಡ ನಮ್ಮ ಜೊತೆಗಿದೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲಿಗೆ ನಾಯಕ ನಟಿಯಾದಂತಹ ರಚನಾ ಅವರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಯ್ ರಚನಾ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಿನಿಮಾ ಬೀಯಿಂಗ್ ರಿಲೀಸ್ ಆನ್ May 10th. ಥ್ಯಾಂಕ್ ಯು. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ, ಮೇನ್ಲಿ ಬಿಕಾಸ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರ ಇರುವಂಥ ಸಿನಿಮಾ, ಥ್ರಿಲ್ಲರ್ ಪ್ಲಸ್ ಒಂದು ಹೊಸ ಪ್ರಯತ್ನ ಮಾಡಿದ್ವಿ. ಸೊ ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ 100% ಇದೆ. ಆ್ಯಂಡ್ ನಾವಿದೆ ಈ ಬ್ಯಾನರ್ ಅಥವಾ ಪೋಸ್ಟರ್ಸ್ ನೋಡಿದ್ರೇ ನಮಗೆ ಒಂಥರ ಭಯ ಆಗುತ್ತೆ. ಬಿಕಾಸ್ ಫುಲ್ ರೆಡಿಶ್ ಇದೆ, ಅಂದರೆ ಫುಲ್ ರಕ್ತಸಿಕ್ತವಾದಂತಹ ಒಂದು ಪೋಸ್ಟರು. ಅಂದರೆ ಜನಗಳಿಗೆ ಏನು ಹೇಳಬೇಕು ಅಂತಿದ್ದೀರಾ? ಹಾಗಾಗಿ ಈ ಸಿನಿಮಾಲಿ ಜಾಸ್ತಿ ಕ್ರೈಮ್ಸ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಅದೊಂದು ಕ್ಲಾರಿಟಿ ಇದರಲ್ಲಿ ಸಿಕ್ಕಿರುತ್ತೆ. ಬಿಕಾಸ್ ಫಾರೆನ್ಸಿಕ್ ಪೊಲೀಸ್ ಆಫೀಸರ್ ಆ್ಯಂಡ್ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಜಾಸ್ತಿ ಇನ್ವೆಸ್ಟಿಗೇಷನ್ಸ್ ಇರ್ತವೆ ಅಂತ ಜನ ಅಂದ್ಕೊಳ್ಬೇಕು, ವಿಚ್ ಇಸ್ ಟ್ರೂ. ಯಾಕಂದರೆ ಈ ಸಿನಿಮಾಲಿ ಕ್ರೈಮ್ಸ್ ಬಗ್ಗೆ ಮಾತಾಡ್ತೀವಿ, ಇನ್ವೆಸ್ಟಿಗೇಷನ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ಮೇನ್ಲಿ ನಮ್ಮ ಸಿನಿಮಾಲಿ ಫೋರೆನ್ಸಿಕ್ ಸಿನಿಮಾಲಿ ಸೊ ದೆಲ್ ಬಿ ಲೈಕ್ 4 ಕ್ರೈಮ್ಸ್ ನಡೆದಿರ್ತದೆ. N ಬಂದುಬಿಟ್ಟು ಇದು ನೈಶಾ ಕ್ಯಾರೆಕ್ಟರ್, ಮತ್ತು 6 ಬಂದುಬಿಟ್ಟು 6 ಪೀಪಲ್ ಇನ್ವಾಲ್ವ್ ಆಗ್ತಾರೆ, 6 ಜನ ಇನ್ವಾಲ್ವ್ ಆಗ್ತಾರೆ. ಸೊ ಅದೇ ಒಂದು ಐ ಥಿಂಕ್ ದ ಹೋಲ್ ಮೂವಿದು ಇಂಟೆನ್ಷನ್ ತೋರಿಸ್ಕೊಂಡು ಟೈಟ್ಲಲ್ಲಿ. ಆ್ಯಂಡ್ ಜಮಾಯಿಸ್ಮು ಅಂದರೆ ಇದು ನಮ್ಮ ಡೈರೆಕ್ಟರ್ ಹೇಳ್ತಿರ್ತಾರೆ ಡೇಜಾಬು, ಜಮಾಯಿಸ್ಮು ಅಂತ ಕೆಳಗೆ. ಸೊ ಡೇಜಾಬುದು ಆಪೋಸಿಟ್ ಇಸ್ ಜಮಾಯಿಸ್ಮು. ಡೇಜಾಬು ಅಂದರೆ ಫ್ಯೂಚರಲ್ಲಿ ಏನು ನಡೆಯುತ್ತೆ ಅಂತ ಈಗಲೇ ಗೊತ್ತಾಗುತ್ತೆ, ಬಟ್ ಆಲ್ರೆಡಿ ಎಲ್ಲ ನಡೆದಿವೆ, ಬಟ್ ಮರ್ತೋಗ್ಬಿಟ್ಟು ಅದನ್ನು ಜ್ಞಾಪಿಸುವಂಥ ಕೆಲಸ ಆಗುತ್ತಾ? ಹಾಂ. ಸೊ ದಟ್ ಇಸ್ ಆಲ್ಸೋ ಒನ್ ಮೇನ್ ಥೀಮ್ ಥರನೇ ಹೇಳ್ಬೋದು ಈ ಸಿನಿಮಾಗೆ. ಅಂದರೆ ಈಗ ಇತ್ತೀಚೆಗೆ ಎಲ್ಲರೂ ಒಂದು ರೆಗ್ಯುಲರ್ ಜಾನರಲ್ಲಿ ಸಿನಿಮಾ ಮಾಡ್ತಾರೆ. ಅದೇ ಹೇಳ್ತಾ ಇದ್ದೆ ನಾನು, ಈಗ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ, ಇನೋವೇಟಿವ್ ಆಗಿ ಟ್ರೈ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುವಂಥ. ಸೊ ಇಲ್ಲಿ ಅಂದರೆ ಇದು ಈ ಪೋಸ್ಟರ್ ನೋಡಿದ್ರೆ ಒಂಥರ ಅಟ್ರಾಕ್ಟ್ ಆಗಬಹುದು, ಏನೋ ಇರಬಹುದು. ಮತ್ತು ಹೊಸಬರ ತಂಡ ಅಂದರೆ ನಿಮ್ಮ ತಂಡದ ಬಗ್ಗೆ ಹೇಳೋದಾದರೆ, ನೀವು ಇಷ್ಟು ದಿವಸ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆ ನಡ್ಸ್ಕೊಂಡು ಬಂದಿದ್ದೀರಾ. ಇಲ್ಲಿ ಒಂದು ಸೋಲೋ ಲೀಡ್ ಆಗಿ ಡಿಫ್ರೆಂಟ್ ವಿಭಿನ್ನವಾದಂತಹ ಪಾತ್ರದಲ್ಲಿ ಅಭಿನಯಿಸಿದ್ರೆ, ಅದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಟೀಮ್ದು ವರ್ಕಿಂಗ್ ಸ್ಟೈಲ್ ಕೂಡ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಇವರೆಲ್ಲ ಪ್ರಿಸೈಸ್ ಆನ್ ಪಾಯಿಂಟ್ ಥರ ಇರ್ತಿತ್ತು. ಯೂಶ್ವಲಿ ಸಿನಿಮಾ ತಂಡದಲ್ಲಿ ಅಂದರೆ ನಾವು ಶೂಟ್ ಮಾಡ್ತೀವಿ, ಮುಗಿಸ್ಕೊಂಡು ಹೋಗ್ತೀವಿ, ನಮ್ಮ ಪಾಡಿಗೆ ಕೂತಿರ್ತೀವಿ, ಮತ್ತೆ ಇದು ಶೂಟಿಂಗ್ಗೆ ಇದು ಏನಾದರೂ ಕೊಟ್ಟರೆ ಮತ್ತೆ ಬಂದು ವರ್ಕ್ ಮಾಡೋದು. ಅವರು ಏನಾಗುತ್ತಂದರೆ ಮೋಸ್ಟ್ಲಿ ಡೈರೆಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಡಿಸ್ಟ್ರಾಕ್ಟ್ ಆಗುತ್ತೆ, ಅದಕ್ಕೆ ಜಾಸ್ತಿ ಜನ ಇಲ್ಲಿ ಕೂರೋದು ಬೀಳುತ್ತೆ. ಸೊ ಅವಾಗ ಆರ್ಟಿಸ್ಟ್ ಏನು ಮಾಡಿಬಿಡ್ತಾರೆ, ಇವಾಗ ಇವ್ರ ಜೊತೆ ಕೂತಿಲ್ಲ ಅಂದರೆ ಬೇರೆ ಕಡೆ ಏನು ಮಾಡ್ಬೋದು. ಸೊ ಅವ್ರು ಹೋಗ್ಬಿಡ್ತಾರೆ ಅವ್ರ ಜನ, ಇಲ್ಲಿ ಹಂಗಿದ್ದಿಲ್ಲ. ಸೊ ದೇ ವೇರ್ ಲಿಟಲ್ ಡಿಫ್ರೆನ್ಸಸ್ ವಿಚ್ ಮೇಡ್ ದ ಬಾಂಡಿಂಗ್ ಬೆಟರ್ ಬಿಟ್ವೀನ್ ಆರ್ಟಿಸ್ಟ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ. ಪ್ಲಸ್ ಇಲ್ಲಿ ವರ್ಕಿಂಗ್ ಸ್ಟೈಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಹೊಸ ತಂಡ ಅಂದರೆ ಇಟ್ಸ್ ಡಿಫ್ರೆಂಟ್ ವರ್ಕಿಂಗ್ ಸ್ಟೈಲ್, ಬಟ್ ದಟ್ ಡಿಡ್ ನಾಟ್ ಇಂಪ್ಯಾಕ್ಟ್ ದ ವೇ ಸಿನಿಮಾ ಹಿಂಗೆ ಅಲ್ಲ, ಅಂದರೆ ನೀವು ಇಷ್ಟು ದಿವಸ ಬೇರೆಯವ್ರ ಜೊತೆ ಕೆಲಸ ಮಾಡಿದ್ರು ಅಂದರೆ ಹಳಬರು ಅಥವಾ ಹೊಸಬರು ಅಂತ ನಿಮಗೆಲ್ಲ ಡಿಫ್ರೆನ್ಸ್ ಅನಿಸ್ಲಿಲ್ಲ? ಫೀಲ್ ಅಂದರೆ ಅಷ್ಟು ಚೆನ್ನಾಗಿತ್ತು ಕೆಲಸ ಮತ್ತು ಇಡೀ ತಂಡ? 100% ಎಲ್ಲ ವರ್ಕ್ ಎಲ್ಲ ಪ್ರೊಡಕ್ಟಿವ್ ಆಗಿತ್ತು. ಯಾವತ್ತೂ ವೇಸ್ಟ್ ಮಾಡ್ತಾ ಇದ್ವಿ ಟೈಮು, ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ, ಇವರು ಹೆಂಗೆ ಕೇಪಬಲ್ ಆಗಿದ್ದಾರೆ, ಆ ಥರ ಫೀಲಿಂಗ್ ಯಾವತ್ತೂ ಬರ್ತಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಕಷ್ಟ ಅನಿಸ್ಲಿಲ್ವಾ? ಅಥವಾ ಪ್ರಿಪ್ರೇಷನ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಪ್ರಿಪ್ರೇಷನ್ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಇವ್ರ ಸ್ಟೋರಿ ಹೇಳಿದಾಗಲೇ ನಾನು ಹೋಲ್ ಹಾರ್ಟೆಡ್ಲಿ ಕಮಿಟ್ ಆಗ್ಬಿಟ್ಟಿದ್ದೆ. ಇಲ್ಲ, ನಾನು ಇದು ಮಾಡಲೇಬೇಕು, ಒಂದು ಈ ಎಮೋಷನ್ನ ತೆರೆಗೆ ತರಲೇಬೇಕು. ಸೊ ಐ ಥಿಂಕ್ ಜನ ಈ ಸಿನಿಮಾಲಿ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಬ್ಯಾಕ್ ಸ್ಟೋರೀಸ್ ಇರ್ತದೆ ನಮಗೆ. ಸೊ ಈ ಎಲ್ಲ ಕ್ಯಾರೆಕ್ಟರ್ಸ್ನ ಇಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟು ಆ್ಯಂಡ್ ಎಲ್ರಿಗೂ ಒಂದು ಇದು ಕನೆಕ್ಷನ್ ಫೀಲ್ ಆಗುತ್ತೆ ಬೇಸಿಕಲಿ.
ಸೊ ಅಂತೂ ರೆಗ್ಯುಲರ್ ಜಾನರ್ ಅಲ್ಲೇ ನಾವೇನೋ ಒಂದು ವಿಶೇಷವಾದಂತಹ ಕಂಟೆಂಟ್ ಜೊತೆಗೆ ಕನ್ನಡಿಗರ ಮುಂದೆ ಬರ್ತಾ ಇದ್ದೀವಿ. ಖಂಡಿತ ಸಿನಿಮಾ ಚೆನ್ನಾಗಿದೆ, ಖಂಡಿತ ಸಿನಿಮಾ ಗೆಲ್ಲಿಸ್ಕೊಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಇದರಲ್ಲಿ ನಿಮ್ಮ ಪಾತ್ರ ಬಂದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟರ್. ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ? ಫೋರೆನ್ಸಿಕ್ಸ್ ಡಿಟೆಕ್ಟಿವ್. ಈ ಪಾತ್ರ ಮಾಡೋದಕ್ಕೆ ನಿಮ್ಗೆ ಯಾರು ರೋಲ್ ಮಾಡೆಲ್ ಅಥವಾ ಯಾರನ್ನಾದ್ರೂ ನಾನು ಕಾಪಿ ಮಾಡಿದೆ ಅಥವಾ ನನ್ನ ಪ್ರಯತ್ನಕ್ಕೆ ಇಂಥದ್ದು ಅನುಕೂಲ ಆಯಿತು ಅಂತ ನನಗೆ ಸ್ಪೆಸಿಫಿಕ್ ಪರ್ಸನ್ ಅಂತ ಏನಿಲ್ಲ, ಬಟ್ ತುಂಬ ಸಟಲ್ ಆಗಿ ಹೆಂಗೆ ಆ್ಯಕ್ಟ್ ಮಾಡಬೇಕು ಪ್ಲಸ್ ಅವೆಲ್ಲ ನೋಡ್ಕೋಬೇಕಂದ್ರೆ ಐ ಹ್ಯಾವ್ ಟೇಕನ್ ಕಪಲ್ ಆಫ್ ರೆಫರೆನ್ಸಸ್. ಸ್ಪೆಸಿಫಿಕ್ ಸಿನಿಮಾ ಅಂತ ಅಂತಾನೆ ಇರುತ್ತೆ. ನಿಮ್ಮ ಫೇವ್ರೆಟ್ ಹೀರೋಯಿನ್ಸ್ ಅಂತ ಏನಾದ್ರು ಬಂದರೆ, ನೀವು ಆಲ್ರೆಡಿ ಇಷ್ಟೆಲ್ಲ ಮಾಡಿದ್ರೆ ನಿಮಗೊಂದಷ್ಟು ಫ್ಯಾನ್ ಬೇಸ್ ಇದೆ, ಈ ಥರದವ್ರು ಇಷ್ಟ, ಈ ಥರದ ಪಾತ್ರ ನನಗೇನಾದ್ರು ಮಾಡಬೇಕು ಮುಂದಿನ ದಿನಗಳಲ್ಲಿ, ಮತ್ತು ಈ ಪಾತ್ರ ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಅಂತ ಯಾವುದಾದ್ರು ಒಂದು ಸಂದರ್ಭ ಹೇಳೋದಾದ್ರೆ ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಪಾತ್ರ ಮಾಡಿದ ಮೇಲೆ ನನಗೆ ತೃಪ್ತಿ ತಂದಿದೆ ಅಂತ? ಐ ಥಿಂಕ್ ತುಂಬ ತೃಪ್ತಿ ತಂದಿರುವಂಥ ರೋಲ್ ಅಂದರೆ ಐ ಥಿಂಕ್ ಜಾನು ಫ್ರಮ್ ಲವ್ 360 ಸಿನಿಮಾ ನಾನು ಮಾಡಿರುವಂಥ ಪಾತ್ರ. ಆ್ಯಂಡ್ ಹೀರೋಯಿನ್ ಯಾರಾದರೂ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಯಾವುದಾದ್ರೂ ಮೂವಿ ಮಾಡಬೇಕು ಅಂದರೆ ಐ ಥಿಂಕ್ ರಾಧಿಕಾ ಪಂಡಿತ್ ಅವ್ರದ್ದು ಸಿನಿಮಾ ಹುಡುಗರು ಅಲ್ಲಿ ಅವರು ಕಡಕಾಯಿ ತಿನ್ಕೊಂಡು ಇದು ಮಾಡ್ಕೊಳ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ವೆರಿ ಫನ್ ಕೈಂಡ್ ರೋಲ್. ಸೊ ಆ ಥರ ರೋಲ್ಸ್ ಇಷ್ಟ. ಇದರಲ್ಲಿ ಈಗ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಅಥವಾ ಆಸ್ ಎ ಹೀರೋ ನಮ್ಮ ನವೀನ್ ಅವರು ಹೀರೋ ಅಭಿನಯಿಸಿದ್ದಾರೆ ಮತ್ತು ಭವಾನಿ ಅವರು ಅಭಿನಯಿಸಿದ್ದಾರೆ. ಸೊ ಇವ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಈ ಇದರಲ್ಲಿ ಕಾಣುವಂಥ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಡೈರೆಕ್ಟರ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಡೈರೆಕ್ಟರ್ ಐ ಥಿಂಕ್ ಅವರು ಒಂದು ಕ್ಲಿಯರ್ ವಿಷನ್ ಇದೆ ಏನು ಬೇಕು ಅಂತ. ದರ್ಶನ್ ಅವ್ರಿಗೆ ಒಂದು ಪ್ರಾಪರ್ ಕ್ಲಿಯರ್ ವಿಷನ್ ಇದೆ, ನನಗೆ ಇದೇ ಬೇಕು, ಇಷ್ಟೇ ಮಾಡಬೇಕು ಅಂತ. ಸೊ ಇವರು ಥ್ಯಾಂಕ್ಫುಲಿ ತುಂಬ ಜಾಸ್ತಿ ಏನು ಓವರ್ ಶೂಟ್ ಏನು ಮಾಡಿಸಿ, ಅದು ಪ್ರೊಡ್ಯೂಸರ್ಗೂ ಕಷ್ಟ ಆಗುತ್ತೆ ಅಂದರೆ ಓವರ್ ಶೂಟ್ ಮಾಡಿಸಿದ್ರೆ. ಎಲ್ಲೆಲ್ಲ ಆಯ್ತು? ಎಷ್ಟು ದಿವಸ ಆಯಿತು? ಬೆಂಗಳೂರಲ್ಲಿ ಆಯಿತು. ಎಷ್ಟು ದಿವಸ ಆಯಿತು ಅಂದರೆ 26 ಡೇಸ್ ಶೂಟ್. ಎಷ್ಟು ಬೇಕು ಅಷ್ಟು ಶೂಟ್ ಮಾಡ್ಕೊಂಡಿದ್ದಾರೆ. 5-6 ಗಂಟೆ ಸಿನಿಮಾ ತೊಗೊಂಡು ಮತ್ತು 2 ಗಂಟೆ ಕಟ್ ಮಾಡ್ಕೊಳ್ಳೋದನ್ನ ಅವ್ರಿಗೆ ಗೊತ್ತು ಏನೇನು ಬೇಕು, ಏನು ಬೇಕು ಅಷ್ಟೇ ಕರೆಕ್ಟಾಗಿ ಮಾಡಿದ್ದಾರೆ. ಆ ಕ್ಲಾರಿಟಿ ಅವ್ರಿಗಿದೆ. ಆ್ಯಂಡ್ ಅವ್ರದ್ದು ಈ ಸಿನಿಮಾ ಮಾಡುವಂಥ ಟೆಕ್ನಿಕ್ಸ್ ಆಗಿರಲಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ. ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿರೋದು ಬೇಸಿಕ್ಲಿ ಇಂಡಸ್ಟ್ರಿಯಿಂದ. ಸೊ ಆ ಟೆಕ್ನಿಕ್ಸ್ ಎಲ್ಲ ನೋಡಿದ್ರೆ ಬೇರೆಯವರೆಲ್ಲ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಅಂದರೆ ಜನ ಇವಾಗ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಒಟ್ಟಿಗೆ. ಸೊ ಇಂಡಸ್ಟ್ರಿಯಲ್ಲಿ ಇದ್ದಾಗ ನಮಗೆ ಬೇರೆಯವ್ರನ್ನೆಲ್ಲ ನೋಡಿ ನಮಗೆ ಕಲಿಯೋಕೆ ಆಸೆ ಆಗುತ್ತಲ್ಲ. ಸೊ ಕಲ್ತು ಐ ಥಿಂಕ್ ವಿ ಬಿಕಮ್ ಲೈಕ್ ದಟ್. ಸೊ ಇವರು ಈಸ್ ನಾಟ್ ಯೆಟ್ ಬಿಕಮ್ ಲೈಕ್ ದಟ್. ಸೊ ಅವ್ರದ್ದು ಓನ್ ಥಾಟ್ಸ್, ಅವ್ರ ಓನ್ ಕ್ರಿಯೇಟಿವಿಟಿನ ಯು ಕ್ಯಾನ್ ಸಿ ದರ್ಶನ್ಸ್ ಮೈಂಡ್ ಇನ್ ದಿಸ್ ಅಷ್ಟೇ. ಸೊ ಬೇಸಿಕ್ಲಿ ಅದೇ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಿರೋದು. ಆ್ಯಂಡ್ ಭವಾನಿ ಮ್ಯಾಮ್ ಅಂದರೆ ಅವರು ಸೆಟ್ಟಲ್ಲಿ ಬಂದಿರೋದನ್ನ ವೆರಿ ಫನ್ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾ ತುಂಬ ಸ್ಟ್ರಿಕ್ಟ್ ಆಗುತ್ತೆ. ಇಲ್ಲ ಸಿನಿಮಾಲ್ಲಿ ನೋಡಿದ್ರೆ ತುಂಬ ಸ್ಟ್ರಿಕ್ಟ್, ತುಂಬ ರಗಡ್ ಆಗಿರ್ತಾರೆ. ಬಟ್ ಇನ್ ಪರ್ಸನ್ ಯಾವಾಗಲೂ ಖಾಲಿ ಹಿಡಿತಾ ಇರ್ತಾರೆ, ಜೋಕ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನವೀನ್ ಐ ಥಿಂಕ್ ಈಸ್ ಅ ರಿಯಲಿ ನೈಸ್ ಮಿಂಗ್ಲಿಂಗ್ ಪರ್ಸನ್. ಎಲ್ಲರ ಜೊತೆ ಚೆನ್ನಾಗಿ ಎಸ್ ಎಲ್ಲರ ಜೊತೆ ಚೆನ್ನಾಗಿ ಹೋಗಿಲ್ಲ. ಸೊ ಇದು ಆ್ಯಕ್ಟ್ ಮಾಡೋದ್ರಲ್ಲೆಲ್ಲ ನಮಗೆ ಅಷ್ಟೇನು ತೊಂದರೆನೇ ಆಗಿದೆ. ತುಂಬ ಖುಷಿ ಆಯಿತು ರಚನಾ ಅವರೇ ನಿಮ್ಮ ಜೊತೆ ಮಾತಾಡಿ. ಐ ವಿಶ್ ಯು ಗ್ರೇಟ್ ಸಕ್ಸಸ್ ಇನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.